ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಈ ದಿನಗಳಲ್ಲಿ ಧ್ಯಾನ ಅಂದರೆ ಕೇವಲ ಬಿಪಿನ ಕಂಟ್ರೋಲ್ ಮಾಡೋದಕ್ಕೋ, ಶುಗರ್ ಲೆವೆಲ್ನ ಕಡಿಮೆ ಮಾಡೋದಕ್ಕೋ, ಇಲ್ಲಾಂದ್ರೆ ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡೋದಕ್ಕೋ ಅಂತ ಅನ್ಕೊಳ್ತಿದ್ದಾರೆ. ಆದರೆ ಇವರಿಗೆ ಗೊತ್ತಿಲ್ಲದ ವಿಷಯ ಏನಂದ್ರೆ, ಭಾರತ ದೇಶದ ಬುನಾದಿನೇ ಈ ಧ್ಯಾನ ಅನ್ನೋ ಆಧ್ಯಾತ್ಮಿಕ ಲೋಕದಲ್ಲಿ ಇದಾವೆ ಅಂತ ಈ ವಿಷಯ ತುಂಬಾ ಕಡಿಮೆ ಜನಕ್ಕೆ ಗೊತ್ತು. ಪುರಾಣಗಳಾಗ್ಲಿ, ಕುರಾನ್ ಆಗ್ಲಿ, ಬೈಬಲ್ ಆಗ್ಲಿ, ಹೀಗೆ ಯಾವ ಮತ ಗ್ರಂಥವಾದರೂ ಬರೆಯೋದಕ್ಕೆ ಮೂಲ ಕಾರಣ ಬರೆದವರು ಒಂದು ರೀತಿಯಾದ ಧ್ಯಾನ ಸ್ಥಿತಿಲಿ ಹೋಗಿ ಒಂದು ವಿಚಿತ್ರವಾದ ಅನುಭೂತಿಯನ್ನು ಅನುಭವಿಸಿ ಆ ಅನುಭವದಿಂದ ಈ ಆಧ್ಯಾತ್ಮಿಕ ಗ್ರಂಥಗಳನ್ನ ಬರೆಯೋದಾಗಿದೆ. ಯೇಸು ಅವರು, ಮಹಮ್ಮದ್ ಅವರು, ಪುರಾಣಗಳನ್ನು ರಚಿಸಿದ ಮಹಾ ಋಷಿಗಳು ಪ್ರತಿದಿನ ಧ್ಯಾನ ಮಾಡಿ ಆಧ್ಯಾತ್ಮಿಕ ಅನುಭೂತಿಯನ್ನು ಅನುಭವಿಸಿದ್ರಿಂದಾನೇ ಅವರು ತಮ್ಮ ಗ್ರಂಥಗಳನ್ನು ಬರೆಯೋದಾಗಿದೆ. ಇದು ಯಾರು ನಂಬಿದ್ರು ನಂಬದೇ ಇದ್ರು ಅಕ್ಷರಶಃ ಸತ್ಯ. ನಿಮಗೆ ಸಂದೇಹ ಇದ್ರೆ ನಿಮ್ಮ ಮತ ಗ್ರಂಥಗಳ ಮೂಲಕ್ಕೆ ಹೋಗಿ ನೋಡಿ, ನಿಮಗೆ ಒಂದೊಂದು ವಿಷಯವೂ ಅರ್ಥವಾಗುತ್ತೆ. ಧ್ಯಾನ ಅನ್ನೋದು ಈ ವಿಶ್ವದಲ್ಲಿ ಇರುವ ಪ್ರಾಣಶಕ್ತಿಯ ಜೊತೆ ಅನುಸಂಧಾನ ಮಾಡುತ್ತೆ. ಅದರಿಂದ ಒಳ್ಳೆಯ ಆರೋಗ್ಯ, ಪೂರ್ವಜನ್ಮದಲ್ಲಿ ನಾವು ಅನುಭವಿಸಿದ ಜ್ಞಾಪಕಗಳು, ಭವಿಷ್ಯತ್ತಿನಲ್ಲಿ ಅನುಭವಿಸುವ ಜ್ಞಾಪಕಗಳನ್ನ ತಿಳ್ಕೋಬಹುದು. ಹಾಗೂ ಅನೇಕ ಊಹೆಗೂ ನಿಲುಕದ ಶಕ್ತಿಗಳನ್ನು ಕೂಡ ನಾವು ವಶ ಮಾಡ್ಕೋಬಹುದು. ವಿವೇಕಾನಂದರು ಚಿಕ್ಕೋರಿದ್ದಾಗಿಂದ ಧ್ಯಾನ ಮಾಡ್ತಿದ್ರು. ಚಿಕ್ಕೋರಿದ್ದಾಗ ವಿವೇಕಾನಂದರು ಹಾಗೂ ಕೆಲವು ಜನ ಸ್ನೇಹಿತರ ಜೊತೆ ಒಂದು ಕೋಣೆಯಲ್ಲಿ ಹೋಗಿ ಬಾಗಿಲನ್ನ ಮುಚ್ಚಿಕೊಂಡು ನಿಶ್ಶಬ್ದವಾಗಿ ಧ್ಯಾನವನ್ನ ಮಾಡ್ತಿದ್ರು. ಒಬ್ಬೊಬ್ಬರಿಗೂ ಒಂದೊಂದು ಧ್ಯಾನದ ಅನುಭೂತಿ ಆಗ್ತಿತ್ತು. ಹೀಗೆ ಒಂದು ದಿನ ವಿವೇಕಾನಂದರು ಧ್ಯಾನ ಮಾಡ್ತಿರುವಾಗ ಅವರಿಗೆ ಧ್ಯಾನದಲ್ಲಿ ಪಕ್ಕದ ಬೀದಿಯಲ್ಲಿ ಏನು ನಡೀತಿದೆ ಅಂತ ಕಣ್ಣಿಗೆ ಕಟ್ಟಿದ ಹಾಗೆ ಕಾಣಿಸ್ತು. ವಿವೇಕಾನಂದರು ತಕ್ಷಣ ಕಣ್ಣು ತೆಗೆದು ಇದು ನಿಜಾನ ಅಥವಾ ನನ್ನ ಭ್ರಮೇನ ಅಂತ ಅನ್ಕೊಂಡು ಪಕ್ಕ ಬೀದಿಗೆ ಓಡ್ತಾ ಹೋಗಿ ಅಸಲಿಗೆ ಅಲ್ಲಿ ಏನು ನಡೀತಿದೆ ಅಂತ ನೋಡ್ತಾರೆ. ಆಶ್ಚರ್ಯ ಏನಂದ್ರೆ, ವಿವೇಕಾನಂದರಿಗೆ ಧ್ಯಾನದಲ್ಲಿ ಏನು ಕಾಣಿಸ್ತೋ ಅದೇ ವಿಧಾನವಾಗಿನೇ ಅಲ್ಲಿ ನಡೀತಿದೆ. ಈ ರೀತಿಯ ವಿಚಿತ್ರವಾದ ಅನುಭೂತಿಗಳು ವಿವೇಕಾನಂದರಿಗೆ ಅನೇಕ ನಡೆದಿದ್ದಾವೆ. ಇವೆಲ್ಲ ಧ್ಯಾನ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಲಭಿಸುತ್ತವೆ ಅಂತ ವಿವೇಕಾನಂದರು ಅಂತಿದ್ರು. ವಿವೇಕಾನಂದರು ಧ್ಯಾನದ ಬಗ್ಗೆ ಹೀಗೆ ಹೇಳ್ತಿದ್ರು: ನೀವು ಧ್ಯಾನ ಮಾಡುವಾಗ ನಿಮ್ಮ ಕಣ್ಣು ಮುಚ್ಚಿಕೊಂಡು ನಿಮಗೆ ಇಷ್ಟವಾದ ಭಂಗಿಯಲ್ಲಿ ನಿಮ್ಮ ಬೆನ್ನನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು ಪ್ರಶಾಂತವಾಗಿ ಕೂತ್ಕೊಂಡು ನಿಮ್ಮ ಶ್ವಾಸವನ್ನ ಗಮನಿಸ್ತಾ ಇರಬೇಕು. ಇಲ್ಲಾಂದ್ರೆ ನಿಮ್ಮ ತಲೆಯ ಮೇಲೆ ಅರಳಿದ ಕಾಂತಿಪುಂಜವನ್ನ ಊಹಿಸಿಕೊಳ್ತಾ ಆ ಕಾಂತಿಯ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಬೇಕು. ಹೀಗೆ ಕೆಲವು ನಿಮಿಷಗಳ ಕಾಲ ದಿನಾಲೂ ಮಾಡ್ತಾ ನಿಮ್ಮ ಧ್ಯಾನ ಸಮಯವನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಹೀಗೆ ಮಾಡೋದ್ರಿಂದ ಕೆಲವು ತಿಂಗಳುಗಳಲ್ಲೇ ನಿಮಗೆ ಎಲ್ಲೋ ದೂರದಲ್ಲಿ ಗಂಟೆಯ ನಾದ, ವಿಚಿತ್ರವಾದ ಕಾಂತಿಯ ಕಣಗಳು ನಿಮ್ಮ ಮುಂದೆ ತೇಲ್ತಾ ಇರುವ ಹಾಗೆ ವಿಚಿತ್ರವಾದ ಅನುಭವಗಳು, ವಿಚಿತ್ರವಾದ ಸುವಾಸನೆಗಳು ನೀವು ಅನುಭವಿಸೋದನ್ನ ಗಮನಿಸ್ತೀರಾ. ಅಷ್ಟೇ ಅಲ್ಲದೆ ನಿಮ್ಮ ಕಂಠಸ್ವರ ಮಧುರವಾಗಿ ಬದಲಾಗೋದು, ನಿಮ್ಮ ಮುಖದಲ್ಲಿ ತೇಜಸ್ಸು ಜಾಸ್ತಿ ಆಗೋದು, ಪ್ರತಿ ಜ್ಞಾನವನ್ನು ತುಂಬಾ ಸುಲಭವಾಗಿ ಕಲಿಯೋದು ನೀವು ಗಮನಿಸ್ತೀರಾ. ಒಂದೊಂದ್ಸಾರಿ ನೀವು ಗಾಳಿಯಲ್ಲಿ ಎತ್ತರಕ್ಕೆ ತೇಲಿದ ಹಾಗೆ ಅನುಭೂತಿಯನ್ನು ಹೊಂದ್ತೀರಾ. ಇವೆಲ್ಲವೂ ಕೂಡ ಧ್ಯಾನ ಸಾಧಕನಿಗೆ ಮತ್ತಷ್ಟು ಧ್ಯಾನ ಮಾಡುವ ವಿಧಾನವಾಗಿ ಉತ್ಸಾಹ ಕೊಡ್ತವೆ. ಧ್ಯಾನ ಮಾಡೋದ್ರಿಂದ ನಿಮಗೆ ಯಾವ ರೀತಿಯೂ ಕೂಡ ಕೆಟ್ಟದ್ದು ನಡೆಯೋಲ್ಲ. ಅಷ್ಟೇ ಅಲ್ಲದೆ ನಿಮ್ಮ ಭವಿಷ್ಯತ್ತಿನ ಬಗ್ಗೆ, ನಿಮ್ಮ ವರ್ತಮಾನದ ಬಗ್ಗೆ ಹಾಗೂ ನಿಮ್ಮ ಜೀವನದ ಮೇಲೆ ಒಂದು ಸ್ಪಷ್ಟವಾದ ಅವಗಾಹನೆ ಬಂದು ನೀವು ಈ ಜನ್ಮಕ್ಕೆ ಒಂದು ಸಾರ್ಥಕತೆಯನ್ನು ತರ್ತೀರಾ. ಧ್ಯಾನ ಮಾಡೋದ್ರಿಂದ ನಿಮ್ಮ ಊಹಾಶಕ್ತಿ, ಅಂಜನ ಹಾಕೋ ಶಕ್ತಿ, ಕಷ್ಟಗಳನ್ನು ಧೈರ್ಯದಿಂದ ಎದುರಿಸುವ ಶಕ್ತಿ ಜಾಗೃತವಾಗುತ್ತೆ. ಹಾಗೂ ನಿಮ್ಮ ಇನ್ನರ್ ವಾಯ್ಸ್ ಕೂಡ ಚುರುಕಾಗಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಮಾಡ್ತಿರುವ ಕೆಲಸದಿಂದ ನಿಮ್ಮ ಮನಸ್ಸು ಡಿಸ್ಟ್ರಾಕ್ಟ್ ಆಗದೆ ಪ್ರತಿ ಕೆಲಸದಲ್ಲಿ ನಿಮ್ಮ ಸಕ್ಸಸ್ ರೇಟ್ ಅಧಿಕವಾಗಿದ್ದು ನೀವು ಅಂದುಕೊಳ್ತಿರುವ ವಿಜಯವನ್ನ ಅತಿ ಬೇಗನೆ ಸಾಧಿಸ್ತೀರಾ. ಅಷ್ಟೇ ಅಲ್ಲದೆ ಊಹೆಗೂ ನಿಲುಕದ ಶಕ್ತಿಗಳು ನಿಮಗೆ ಒಂದೊಂದಾಗಿ ಲಭಿಸ್ತವೆ. ಧ್ಯಾನದ ಬಗ್ಗೆ ಹಾಗೂ ಅದರ ಶಕ್ತಿಯ ಬಗ್ಗೆ ಮಾತಾಡ್ತಿದ್ರೆ ದಿನ ತಿಂಗಳುಗಳೇ ಸಾಕಾಗಲ್ಲ. ಆದ್ರಿಂದ ಈ ದಿನ ಈ ಟಾಪಿಕ್ ನ ಮುಗಿಸ್ತಾ ಮುಂದಿನ ದಿನ ಹೊಸ ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.